ಮತ್ತೊಂದು ಕಡೆ ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಜಟಾಪಟಿ ಮುಂದುವರೆದಿದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ, ಸುಖ ಸುಮ್ಮನೆ ಆರ್ಎಸ್ಎಸ್ ಟಾರ್ಗೆಟ್ ಅಂತ ಹೇಳಿ ಮಾತನಾಡಲಾಗ್ತಾ ಇದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದ್ರೂ ಅದೇ ಆರ್ಎಸ್ಎಸ್ ಶಬ್ದ ಬಂದಿದ್ಯಾ? ಸುಮ್ಮನೆ ಅನವಶ್ಯಕವಾಗಿ ಆರ್ಎಸ್ಎಸ್ ಮಾಡಿದ್ದಾರೆ, ಆರ್ಎಸ್ಎಸ್ ಮಾಡಿ. ನಾವು ಆರ್ಎಸ್ಎಸ್ ಒಬ್ಬರಿಗೆ ಮಾಡಲಿಲ್ಲ, ಆರ್ಎಸ್ಎಸ್ ಅನ್ನ ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ. ನಾವು ಎಲ್ಲ ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತ ಹೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ. ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರೇನಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ, ಫಿಸಿಕಲ್ ಎಜುಕೇಶನ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಜಟಾಪಟಿ ಮುಂದುವರೆದಿದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ, ಸುಖ ಸುಮ್ಮನೆ ಆರ್ಎಸ್ಎಸ್ ಟಾರ್ಗೆಟ್ ಅಂತ ಹೇಳಿ ಮಾತನಾಡಲಾಗ್ತಾ ಇದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದ್ರೂ ಅದೇ ಆರ್ಎಸ್ಎಸ್ ಶಬ್ದ ಬಂದಿದ್ಯಾ? ಸುಮ್ಮನೆ ಅನವಶ್ಯಕವಾಗಿ ಆರ್ಎಸ್ಎಸ್ ಮಾಡಿದ್ದಾರೆ, ಆರ್ಎಸ್ಎಸ್ ಮಾಡಿ. ನಾವು ಆರ್ಎಸ್ಎಸ್ ಒಬ್ಬರಿಗೆ ಮಾಡಲಿಲ್ಲ, ಆರ್ಎಸ್ಎಸ್ ಅನ್ನ ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ. ನಾವು ಎಲ್ಲ ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತ ಹೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ. ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರೇನಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ, ಫಿಸಿಕಲ್ ಎಜುಕೇಶನ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಜಟಾಪಟಿ ಮುಂದುವರೆದಿದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ, ಸುಖ ಸುಮ್ಮನೆ ಆರ್ಎಸ್ಎಸ್ ಟಾರ್ಗೆಟ್ ಅಂತ ಹೇಳಿ ಮಾತನಾಡಲಾಗ್ತಾ ಇದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದ್ರೂ ಅದೇ ಆರ್ಎಸ್ಎಸ್ ಶಬ್ದ ಬಂದಿದ್ಯಾ? ಸುಮ್ಮನೆ ಅನವಶ್ಯಕವಾಗಿ ಆರ್ಎಸ್ಎಸ್ ಮಾಡಿದ್ದಾರೆ, ಆರ್ಎಸ್ಎಸ್ ಮಾಡಿ. ನಾವು ಆರ್ಎಸ್ಎಸ್ ಒಬ್ಬರಿಗೆ ಮಾಡಲಿಲ್ಲ, ಆರ್ಎಸ್ಎಸ್ ಅನ್ನ ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ. ನಾವು ಎಲ್ಲ ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತ ಹೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ. ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರೇನಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ, ಫಿಸಿಕಲ್ ಎಜುಕೇಶನ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಜಟಾಪಟಿ ಮುಂದುವರೆದಿದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ, ಸುಖ ಸುಮ್ಮನೆ ಆರ್ಎಸ್ಎಸ್ ಟಾರ್ಗೆಟ್ ಅಂತ ಹೇಳಿ ಮಾತನಾಡಲಾಗ್ತಾ ಇದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದ್ರೂ ಅದೇ ಆರ್ಎಸ್ಎಸ್ ಶಬ್ದ ಬಂದಿದ್ಯಾ? ಸುಮ್ಮನೆ ಅನವಶ್ಯಕವಾಗಿ ಆರ್ಎಸ್ಎಸ್ ಮಾಡಿದ್ದಾರೆ, ಆರ್ಎಸ್ಎಸ್ ಮಾಡಿ. ನಾವು ಆರ್ಎಸ್ಎಸ್ ಒಬ್ಬರಿಗೆ ಮಾಡಲಿಲ್ಲ, ಆರ್ಎಸ್ಎಸ್ ಅನ್ನ ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ. ನಾವು ಎಲ್ಲ ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತ ಹೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ. ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರೇನಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ, ಫಿಸಿಕಲ್ ಎಜುಕೇಶನ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಜಟಾಪಟಿ ಮುಂದುವರೆದಿದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ,
ಸುಖ ಸುಮ್ಮನೆ ಆರ್ಎಸ್ಎಸ್ ಟಾರ್ಗೆಟ್ ಅಂತ ಹೇಳಿ ಮಾತನಾಡಲಾಗ್ತಾ ಇದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದ್ರೂ ಅದೇ RSS ಶಬ್ದ ಬಂದಿದ್ಯಾ? ಸುಮ್ಮನೆ ಅನವಶ್ಯಕವಾಗಿ RSS ಮಾಡಿದ್ದಾರೆ, RSS ಮಾಡಿ. ನಾವು RSS ಒಬ್ಬರಿಗೆ ಮಾಡಲಿಲ್ಲ, RSS ಅನ್ನ ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ. ನಾವು ಎಲ್ಲ ಇದು ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತ ಹೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ. ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರೇನಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ. ಫಿಸಿಕಲ್ ಎಜುಕೇಶನ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಜಟಾಪಟಿ ಮುಂದುವರೆದಿದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ, ಸುಖ ಸುಮ್ಮನೆ ಆರ್ಎಸ್ಎಸ್ ಟಾರ್ಗೆಟ್ ಅಂತ ಹೇಳಿ ಮಾತನಾಡಲಾಗ್ತಾ ಇದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದ್ರೂ ಅದೇ RSS ಶಬ್ದ ಬಂದಿದ್ಯಾ? ಸುಮ್ಮನೆ ಅನವಶ್ಯಕವಾಗಿ RSS ಮಾಡಿದ್ದಾರೆ, RSS ಮಾಡಿ. ನಾವು RSS ಒಬ್ಬರಿಗೆ ಮಾಡಲಿಲ್ಲ, RSS ಅನ್ನ ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ. ನಾವು ಎಲ್ಲ ಇದು ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತ ಹೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ. ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರೇನಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ. ಫಿಸಿಕಲ್ ಎಜುಕೇಶನ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಜಟಾಪಟಿ ಮುಂದುವರೆದಿದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ, ಸುಖ ಸುಮ್ಮನೆ ಆರ್ಎಸ್ಎಸ್ ಟಾರ್ಗೆಟ್ ಅಂತ ಹೇಳಿ ಮಾತನಾಡಲಾಗ್ತಾ ಇದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದ್ರೂ ಅದೇ RSS ಶಬ್ದ ಬಂದಿದ್ಯಾ? ಸುಮ್ಮನೆ ಅನವಶ್ಯಕವಾಗಿ RSS ಮಾಡಿದ್ದಾರೆ, RSS ಮಾಡಿ. ನಾವು RSS ಒಬ್ಬರಿಗೆ ಮಾಡಲಿಲ್ಲ, RSS ಅನ್ನ ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ. ನಾವು ಎಲ್ಲ ಇದು ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತ ಹೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ. ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರೇನಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ. ಫಿಸಿಕಲ್ ಎಜುಕೇಶನ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ.